ನಮಸ್ಕಾರ. ಮೊಟ್ಟಮೊದಲನೇದಾಗಿ ನಾನು ಈ ಒಂದು ಚಿತ್ರದ ನಿರ್ದೇಶಕರು ನನ್ನ ಆತ್ಮೀಯ ಗೆಳೆಯರಾದಂಥ ನಾರಾಯಣ್ ಸರ್ ಅವರಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಚಿತ್ರದ ನಿರ್ಮಾಪಕರಾದಂಥ ಕೆ ಮಂಜು ಅವರು, ರಮೇಶ್ ಯಾದವ್ ಅವರು ಮತ್ತು ಅವರ ಚಿತ್ರತಂಡದವರು ನಮ್ಮ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದು ಈ ಥರ ಒಂದು ಪ್ರೀಮಿಯರ್ ಶೋ ಇಟ್ಕೊಂಡಿದ್ವಿ ಓನ್ಲಿ ಫಾರ್ ಪೊಲೀಸ್ ಅಂತ ಹೇಳಿದಾಗ, ಮತ್ತೆ ಇದರ ಚಿತ್ರದ ಬಗ್ಗೆ ಕೆಲವು ಮಾಹಿತಿ ಕೇಳಿದಾಗ ಬಹಳ ಉತ್ತಮವಾದಂಥ ಒಂದು ಮೆಸೇಜ್ ಏನು ಸಮಾಜಕ್ಕೆ ಕೊಡಬೇಕಾಗಿದೆ ಆ ವಿಷಯವನ್ನು ಕೇಳಿದಾಗ ನಾವೆಲ್ಲ ಬರ್ತೀವಿ ಅಂತ ಹೇಳಿ ತುಂಬ ಸಂತೋಷದಿಂದ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಈ ದಿನ ಬಂದಿದ್ದೀವಿ. ಚಿತ್ರವನ್ನು ವೀಕ್ಷಣೆ ಮಾಡಿದ್ದೀವಿ. ನಿಜವಾಗಲೂ ಚಿತ್ರ ಬಹಳ ಚೆನ್ನಾಗಿ ಬಂದಿದೆ. ವಿಶೇಷವಾಗಿ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರು ಈ ಒಂದು ಸೋಷಿಯಲ್ ಮೀಡಿಯಾ ಸರಿಯಾಗಿ ಅರ್ಥೈಸ್ಕೊಳ್ಳದೆ ಅದರಿಂದ ಎಷ್ಟು ಅನಾಹುತ ಆಗುತ್ತೆ ಅನ್ನೋದನ್ನ ಬಹಳ ಅರ್ಥಗರ್ಭಿತವಾಗಿ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತ ಒಂದು ಚಿತ್ರವನ್ನ ಒಂದು ಪ್ರದರ್ಶನ ಮಾಡಿದ್ದಾರೆ, ಇದೊಂದು ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಎಲ್ಲಾ ರೀತಿಯ ಒಂದು ಮೆಸೇಜ್ ಕೊಡುವಂತ ವಿಷಯ ಇರೋದ್ರಿಂದ ಈ ಒಂದು ಚಿತ್ರ ಯಶಸ್ವಿಯಾಗಲಿ ಅಂತ ನಾನು ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರ ವತಿಯಿಂದ ಅವರಿಗೆ ನಾನು ಹಾರೈಸ್ತಾ ಇದ್ದೀನಿ. ಮತ್ತೆ ಎಸ್ ನಾರಾಯಣ್ ಸರ್ನ ನಾನು ಈಗ ನೋಡ್ತಾ ಇಲ್ಲ, ಅವ್ರ ಎಲ್ಲ ಚಿತ್ರಗಳನ್ನ ಸಾಕಷ್ಟು ನಾವು ನೋಡಿದ್ದೀವಿ. ಪ್ರತಿಯೊಂದು ಚಿತ್ರದಲ್ಲಿ ಸಮಾಜಕ್ಕೆ ಒಂದು ಏನಾದರೂ ಒಂದು ಮೆಸೇಜ್ ಕೊಡುವಂತ ಚಿತ್ರವನ್ನ ಅವರು ನಿರ್ದೇಶನ ಮಾಡ್ತಾರೆ. ಅದು ನಿಜವಾಗ್ಲೂ ನಾವೆಲ್ಲ ಮೆಚ್ಚುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಹಲವಾರು ಚಿತ್ರಗಳನ್ನ ನಾವು ನೋಡ್ತೀವಿ. ಆ ಚಿತ್ರಗಳಲ್ಲಿ ಸಮಾಜಕ್ಕೆ ಯಾವ್ದಾದ್ರು ಒಂದು ಮೆಸೇಜ್ ಇದೆಯಾ ಅಂತ ಹೇಳಿದ್ರೆ ಹುಡುಕುವಂತ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಬಹಳ ಅತ್ಯುತ್ತಮವಾಗಿ ಒಂದು ಮೆಸೇಜ್ ಕೊಡುವಂತ ಚಿತ್ರವನ್ನ ತಯಾರು ಮಾಡಿದ್ದಾರೆ. ಇದರಿಂದ ಸಮಾಜಕ್ಕೆ ನಿಜವಾಗ್ಲೂ ಅನುಕೂಲ ಆಗುತ್ತೆ, ವಿಶೇಷವಾಗಿ ಪೊಲೀಸರಿಗೆ ತುಂಬಾ ಸಹಾಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಉತ್ತಮವಾದ ಚಿತ್ರವನ್ನ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಈ ದಿನ ಕರೆಸಿ ಪ್ರದರ್ಶನ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಚಿತ್ರ ಯಶಸ್ವಿಯಾಗಿ ನಡೆಯಲಿ, ಇದರಿಂದ ಸಮಾಜಕ್ಕೆ ಬಹಳಷ್ಟು ಉಪಯೋಗ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನಾನು ಮತ್ತೆ ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್. ಥ್ಯಾಂಕ್ ಯು. ಗೆಳೆಯ ACP ನಾರಾಯಣ್ ಸ್ವಾಮಿ ಅವರು ಎರಡು ಮಾತಾಡಬೇಕು ಅಂತೇಳಿ ನಾರಾಯಣ್ ಸರ್ ಕೇಳ್ಕೊಂಡಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ನಮ್ಮ ಪೊಲೀಸ್ ಫ್ಯಾಮಿಲಿಗೆ, ನಮ್ಮ ಕುಟುಂಬಕ್ಕೆ ಇದು ವಿಶೇಷವಾಗಿ ಪ್ರೀಮಿಯರ್ ದರ್ಶನವನ್ನ ಮಾಡಿಸಿದಂತ ನಾರಾಯಣ್ ಅವರಿಗೆ ಮತ್ತು ಡಾಕ್ಟರ್ ಕೆ ಮಂಜು ಮತ್ತು ರಮೇಶ್ ಯಾದವ್ ಅವರಿಗೆ ವಂದಿಸ್ತೇನೆ. ಕಲಾವಿದರಾಗಿ ಅವರ ತುಡಿತ, ಪೊಲೀಸ್ ಸಿಬ್ಬಂದಿ, ಆರ್ಮಿ, ದೇಶದ ಹೊರಗಡೆ ಸೈನಿಕರನ್ನ ಬಿಟ್ಟಿರೋದು ನಮಗೆ ಬೆನ್ನು ತೋರಿಸಿ ಶತ್ರುಗಳ ವಿರುದ್ಧ ಹೋರಾಡಿ ನಮ್ಮನ್ನ ಕಾಪಾಡಿದ್ದಾರೆ. ಆದರೆ ದೇಶದ ಒಳಗಡೆ ಇರುವಂತ ಸಮವಸ್ತ್ರಧಾರಿಗಳಿಗೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿ ಕಲಾವಿದರು ಈ ವಸ್ತುವನ್ನು ತಗೊಂಡಿರೋದಕ್ಕೆ ನಾನು ಮೊದಲು ಅವರನ್ನ ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಒಂದು ಜೈಂಟ್ ಮೀಡಿಯಾ. ಹಿಂದೆ ಸುಮಾರು 30-40 ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾ ಇಲ್ಲಿದ್ದಾಗ ಕ್ರೈಮ್ ಆಗ್ತಾ ಇತ್ತು, ಕ್ರೈಮ್ ಆಗ್ತಿರ್ಲಿಲ್ಲ ಅಂತಲ್ಲ, ಶ್ರೀರಾಮಚಂದ್ರನ ಕಾಲದಿಂದನೂ ಆಗ್ತಾ ಇತ್ತು. ಆದ್ರೆ ಕ್ರೈಮ್ಗೆ ಆ ದೊಡ್ಡ ಮಟ್ಟದ ಕನೆಕ್ಷನ್ಸ್ ಇರಲಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾ ಅಂತ ಬರುವಂತ ಈ ಜೈಂಟ್ ಇದೆಯಲ್ಲ, ಎರಡು ಅಲ್ಲಿಗಿನ ಕತ್ತಿ ರೂಪದಲ್ಲಿ ಒಳ್ಳೇದು ಮಾಡ್ತು, ಅಷ್ಟೇ ಕೆಟ್ಟದ್ದನ್ನು ಮಾಡೋದಕ್ಕೆ ಅವಕಾಶವನ್ನ ಯುವಜನತೆಗೆ ಕೊಡ್ತು. ಇವತ್ತಿನ ದಿನ ನಮ್ಮ ಭಾರತ ದೇಶದ GDP ಅತಿ ಎತ್ತರಕ್ಕೆ ಹೋಗಿರ್ಬೇಕಾದ್ರೆ ಇದೇ ಸೋಷಿಯಲ್ ಮೀಡಿಯಾ ಕಾರಣ, ಇದೇ IT-BT, ಇದೇ ವಾಟ್ಸಪ್, ಇದೇ ಫೇಸ್ಬುಕ್, ಎಲ್ಲದೂ ಕಾರಣ. ಹಾಗೇನೆ ಯುವ ಜನತೆ ಡ್ರಗ್ ಮಾಫಿಯಾ ಕೈಗೆ ಸಿಗಾಕೊಂಡಿದ್ದು, ಸೆಕ್ಸ್ ಮಾಫಿಯಾ ಕೈಗೆ ಸಿಗಾಕೊಂಡಿದ್ದು ಮತ್ತು ಹಲವಾರು ಸಮಸ್ಯೆಗಳು ಹೊಸದಾಗಿ ಬೃಹದಾಕಾರವಾಗಿ ಬೆಳೆಯೋದಕ್ಕೂ ಇದೇ ಸೋಷಿಯಲ್ ಮೀಡಿಯಾ ಕಾರಣ. ಈ ಒಂದು ವಸ್ತುವನ್ನೇ ಎಳೆಯಾಗಿ ತೆಗೆದುಕೊಂಡು ಅದರಲ್ಲೂ ಅದ್ಭುತ ಕತೆಗಾರ, ಅದನ್ನ ದೊಡ್ಡ ದೊಡ್ಡ ಮಟ್ಟದ, ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅಂತ ದೊಡ್ಡ ಮೇರು ನಟರನ್ನ ತನ್ನ ಡೈರೆಕ್ಷನ್ ನಲ್ಲೇನೆ ಮಾಡಿದಂತ ಅದ್ಭುತವಾದಂತಹ ಕಲೆಗಾರರವರು ನಾರಾಯಣ್ ಅವರು ಇದರ ಒಂದು ಎಳೆಯನ್ನ ಹಿಡ್ಕೊಂಡೋಗಿ ಒಂದು ಮೆಸೇಜ್ ಅನ್ನ
ಕೊಟ್ಟಿದ್ದಾರೆ. ಇದು ನಮ್ಮ ಪೊಲೀಸರಿಗೆ ಅತ್ಯಂತ ಸಹಾಯಕ ಯಾಕಾಗುತ್ತೆ ಅಂತ ಹೇಳಿದ್ರೆ, ಪೊಲೀಸರು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ, ಪೀಸ್ ಅಂಡ್ ಟ್ರ್ಯಾಂಕ್ವಿಲಿಟಿ ಮೇಂಟೈನ್ ಮಾಡೋದಕ್ಕೆ ಸಾರ್ವಜನಿಕರು ಕೈ ಜೋಡಿಸಿದಾಗ ಮಾತ್ರ ಅದು ಅತ್ಯುತ್ತಮವಾಗಿ ಮೂಡಿ ಬರುತ್ತೆ, ಅದು ಸೊಲ್ಯೂಷನ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ನಾರಾಯಣ ಅವರು ಭಾರಿ ಕೆಲಸ ಮಾಡಿದ್ದಾರೆ ಇದರಲ್ಲಿ. ಏನು ಅಂತ ಹೇಳಿದ್ರೆ, ಒಬ್ಬೊಬ್ಬ ವ್ಯಕ್ತಿ ಕೊಡೋದ್ರ ಬದಲು ಇಡೀ ಒಂದು ಚಿತ್ರತಂಡ, ಪರ್ಟಿಕ್ಯುಲರ್ ಆಗಿ ದೇಶದ ಯುವ ಜನತೆಯ ಮನಸ್ಸಿನ ಆಳಕ್ಕೆ ಇಳಿಯೋದು ಸಿನಿಮಾ ಪ್ರಪಂಚ. ಆ ಸಿನಿಮಾದ ಮೂಲಕ ತಮ್ಮ ಹೃದಯ ಮತ್ತು ಅವರ ಸಂಪೂರ್ಣ ಮೈಂಡ್ಗೆ ಎಂಟ್ರಿ ಆಗುವಂತ ಒಂದು ವಿಚಾರವನ್ನ ನಾರಾಯಣ ಅವರು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಹೆಣ್ಣು ಮಕ್ಕಳನ್ನ ಯಾವ ರೂಪದಲ್ಲಿ ಎನ್ಮಾಸ್ ಈ ಕ್ರೈಮ್ನ, ಸೈಬರ್ ಕ್ರೈಮ್ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಅವರಿಗೆ ಗೊತ್ತಾಗದ ರೂಪದಲ್ಲಿ ಅವರ ಮನಸ್ಸಿನ ಭಾವನೆಗಳೊಂದಿಗೆ ಆಡಿ ಯಾವ ರೂಪದಲ್ಲಿ ಇಂಡಿವಿಜುವಲ್ ಆಗಿ ಒಬ್ಬೊಬ್ರಿಗೂ ಗೊತ್ತಾಗೋದಿಲ್ಲ, ಯಾರು ಕಷ್ಟಪಡ್ತಿದ್ದಾರೆ, ಯಾವ ಹೆಣ್ಮಗಳು ಕಷ್ಟಪಡ್ತಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅಂತಹ ಒಂದು ವಿಚಾರವನ್ನ ತುಂಬಾ ಚೆನ್ನಾಗಿ, ಯಾಕಂದ್ರೆ ಈ ಪಿಕ್ಚರ್ ಅನ್ನ ಹಳ್ಳಿಗಳಲ್ಲಿ ನೋಡ್ತಾರೆ, ಅವರುಗಳಿಗೆ ಎಷ್ಟೋ ಜನಕ್ಕೆ ಟೆಕ್ನಿಕಲಿ ಪರ್ಫೆಕ್ಟ್ ಇರೋದಿಲ್ಲ, ಸೈಬರ್ ಕ್ರೈಮ್ ಅಲ್ಲಿ ಹೇಗೆ ಅವರು ಕ್ಯಾಚ್ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತೇಳಿ. ಅಟ್ಲೀಸ್ಟ್ ಆ ತಂದೆ ತಾಯಿಯಿಂದಲೂ ತಮ್ಮ ಮಕ್ಕಳನ್ನ, ಹೆಣ್ಮಕ್ಳನ್ನ ಈ ದೊಡ್ಡ ದೊಡ್ಡ ನಗರಗಳಿಗೆ, ಮೈಸೂರು, ಬೆಂಗಳೂರು, ಮಂಗಳೂರು ಈ ತರ ಕಳಿಸುವಂತ ಸಂದರ್ಭದಲ್ಲಿ ಕನಿಷ್ಠ ಅವರ ಮೊಬೈಲ್ ಫೋನ್ ಅಲ್ಲಿ ಏನ್ ನಡೀತಾ ಇದೆ, ಹೇಗೆ ನನ್ನ ಮಗಳು ಬಿಹೇವ್ ಮಾಡ್ತಿದ್ದಾಳೆ, ಏನ್ ವಿಚಾರ ಅಂತ ಹೇಳಿ ಅವ್ರಿಗೂ ಸಹ ಹೋಗುತ್ತೆ. ಈ ಸಿನಿಮಾ ಮಾಧ್ಯಮದ ಮೂಲಕ ಯಾವುದು ಟೆಕ್ನಿಕಲಿ ಹೇಳೋದಕ್ಕೆ ಸಾಧ್ಯ ಇಲ್ವೋ, ಪೊಲೀಸರಿಗೂ ಕೆಲವು ಸಂದರ್ಭದಲ್ಲಿ ಕಷ್ಟ ಆಗುತ್ತೋ, ಅದನ್ನ ಮನೆಯಲ್ಲಿ ಅವರವ್ರ ಮನೆಯಲ್ಲೇ ಕುಳಿತುಕೊಂಡು ನೋಡುವಂತಹ ಅದ್ಭುತವಾದಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದು ಪೊಲೀಸರಿಗೆ ಕೈ ಜೋಡಿಸಿದ್ದಾರೆ. ಅವರು ಈ ಕ್ರೈಮ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಅವರು ಕೈ ಜೋಡಿಸಿದ್ದಾರೆ. ಅದಕ್ಕಾಗಿ ಹಣ ಹಾಕಿದಂತ ಕೆ ಮಂಜುನಾಥ್ ಮತ್ತು ರಮೇಶ್ ಯಾದವ್, ಅದಕ್ಕೆ ಮೂರ್ತಿ ರೂಪ ಕೊಟ್ಟಂತ ಕಥೆಯನ್ನ ಬೆಳೆಸಿದಂತ ಅದ್ಭುತವಾದಂತ ಕಲೆಗಾರ ನಾರಾಯಣ್ ಅವರಿಗೆ ಮತ್ತು ಈ ಸಿನಿಮಾದ ಹಿಂದೆ ಇರುವಂತ ಇಡೀ ಕುಟುಂಬಗಳಿಗೆ, ನಮ್ಮ ಪೊಲೀಸ್ ಕುಟುಂಬದಿಂದ ಆಭಾರಿಗಳು, ನಿಮಗೆ ವಂದನೆಗಳು.